ವಿಜಯನಗರ ಜಿಲ್ಲೆಯ ಪೊಲೀಸ್ ಇಲಾಖೆ ಅಂತೂ ಇಂತೂ ವಿಜಯನಗರ ಜಿಲ್ಲೆಯ ಪೊಲೀಸರಿಗೆ ಹೊಸ ಕ್ಯಾಪ್ ಭಾಗ್ಯವನ್ನ ಕರುಣಿಸಿದೆ. ಈಗಾಗಲೇ ರಾಜ್ಯ ಸರ್ಕಾರದ ಆದೇಶದಂತೆ ಹಳೆಯ ಕ್ಯಾಪ್ ಅನ್ನು ಬದಲಾಗಿ ಹೊಸ ಬ್ಲೂ ಪಿ ಕ್ಯಾಪ್ ಅನ್ನ ಇವತ್ತು ವಿತರಣೆ ಮಾಡ್ತಕ್ಕಂತಹ ಕೆಲಸವನ್ನ ಅಧಿಕೃತವಾಗಿ ವಿಜಯನಗರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಗಳು ಜಾಹ್ನವಿ ಅವರು ಮಾಡಿರ್ತಕ್ಕಂಥದ್ದು. ಅದರ ಜೊತೆಗೆ ವಿಜಯನಗರ ಜಿಲ್ಲೆಯ ಎಲ್ಲಾ ಸಿಬ್ಬಂದಿಗಳಿಗೂ ಕೂಡ ಕೆಳಹಂತದ ಸಿಬ್ಬಂದಿಗಳಿಗೆ ಇವತ್ತು ಈ ಹೊಸ ಕ್ಯಾಪ್ಗಳನ್ನ ವಿತರಣೆ ಮಾಡಿರ್ತಕ್ಕಂಥದ್ದು. ಅದ ವಿಜಯನಗರ ಜಿಲ್ಲೆಯ 3 ವಿಭಾಗದ ಡಿವೈಎಸ್ಪಿಗಳು ಅದರ ಜೊತೆಗೆ ಸಿಬ್ಬಂದಿಗಳು ಸೇರಿದಂತೆ ಎಲ್ಲಾ ಅಧಿಕಾರಿಗಳು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥದ್ದು. ರಾಜ್ಯ ಸರ್ಕಾರದ ಆದೇಶದಂತೆ ಹಳೆಯ ಕ್ಯಾಪ್ಗಳನ್ನ ಬಿಟ್ಟು ಹೊಸ ಕ್ಯಾಪ್ಗಳನ್ನ ಧರಿಸಬೇಕು ಅಂತಕ್ಕಂತಹ ಏನು ಆದೇಶ ಇತ್ತು, ಆದೇಶವನ್ನ ಪಾಲನೆಯನ್ನ ಮಾಡಿದರೆ ಇವತ್ತು ಅಧಿಕೃತವಾಗಿ ಸಾಂಕೇತಿಕವಾಗಿ ವಿಜಯನಗರ ಜಿಲ್ಲೆಯಲ್ಲಿ ಈ ಕ್ಯಾಪ್ ಅನ್ನ ವಿತರಣೆ ಮಾಡಿ ಸಂಪೂರ್ಣವಾಗಿ ಇನ್ನು ಮುಂದೆ ತಮ್ಮ ಕಾರ್ಯದಕ್ಷತೆ ಮತ್ತು ಅದರ ಜೊತೆಗೆ ಕ್ಯಾಪ್ ಅನ್ನ ನಿರಾಳತೆಯ ಬಗ್ಗೆ ಸಿಬ್ಬಂದಿ ಸಾಕಷ್ಟು ನಿರಾಳರಾಗಿದ್ದಾರೆ ಅಂತಾನೆ ಹೇಳ್ಬೋದಾಗಿದೆ. ಹಾಗಾಗಿ ವಿಜಯನಗರ ಜಿಲ್ಲೆಯಲ್ಲಿ ಇವತ್ತು ಅಧಿಕೃತವಾಗಿ ಈ ಒಂದು ಹೊಸ ಕ್ಯಾಪ್ ಅನ್ನ ವಿತರಣೆ ಮಾಡಿ ಸಂಪೂರ್ಣವಾಗಿ ಇಲ್ಲಿ ವಿತರಣೆ ಆದಂತಹ ಎಲ್ಲಾ ಕ್ಯಾಪ್ಗಳಿಗೂ ಎಲ್ಲ ಸಿಬ್ಬಂದಿ ಮತ್ತು ಅಧಿಕಾರಿಗಳು ಎಲ್ಲರೂ ಕೂಡ ಸಾಕ್ಷಿಯಾಗಿದ್ದಾರೆ. ಕೆ ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ವಿಜಯನಗರ. ವಿಜಯನಗರ ಜಿಲ್ಲೆಯ ಪೊಲೀಸ್ ಇಲಾಖೆ ಅಂತೂ ಇಂತೂ ವಿಜಯನಗರ ಜಿಲ್ಲೆಯ ಪೊಲೀಸರಿಗೆ ಹೊಸ ಕ್ಯಾಪ್ ಭಾಗ್ಯವನ್ನ ಕರುಣಿಸಿದೆ. ಈಗಾಗಲೇ ರಾಜ್ಯ ಸರ್ಕಾರದ ಆದೇಶದಂತೆ ಹಳೆಯ ಕ್ಯಾಪ್ ಅನ್ನು ಬದಲಾಗಿ ಹೊಸ ಬ್ಲೂ ಪಿ ಕ್ಯಾಪ್ ಅನ್ನ ಇವತ್ತು ವಿತರಣೆ ಮಾಡ್ತಕ್ಕಂತಹ ಕೆಲಸವನ್ನ ಅಧಿಕೃತವಾಗಿ ವಿಜಯನಗರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಗಳು ಜಾಹ್ನವಿ ಅವರು ಮಾಡಿರ್ತಕ್ಕಂಥದ್ದು. ಅದರ ಜೊತೆಗೆ ವಿಜಯನಗರ ಜಿಲ್ಲೆಯ ಎಲ್ಲಾ ಸಿಬ್ಬಂದಿಗಳಿಗೂ ಕೂಡ ಕೆಳಹಂತದ ಸಿಬ್ಬಂದಿಗಳಿಗೆ ಇವತ್ತು ಈ ಹೊಸ ಕ್ಯಾಪ್ಗಳನ್ನ ವಿತರಣೆ ಮಾಡಿರ್ತಕ್ಕಂಥದ್ದು. ಅದ ವಿಜಯನಗರ ಜಿಲ್ಲೆಯ 3 ವಿಭಾಗದ ಡಿವೈಎಸ್ಪಿಗಳು ಅದರ ಜೊತೆಗೆ ಸಿಬ್ಬಂದಿಗಳು ಸೇರಿದಂತೆ ಎಲ್ಲಾ ಅಧಿಕಾರಿಗಳು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥದ್ದು. ರಾಜ್ಯ ಸರ್ಕಾರದ ಆದೇಶದಂತೆ ಹಳೆಯ ಕ್ಯಾಪ್ಗಳನ್ನ ಬಿಟ್ಟು ಹೊಸ ಕ್ಯಾಪ್ಗಳನ್ನ ಧರಿಸಬೇಕು ಅಂತಕ್ಕಂತಹ ಏನು ಆದೇಶ ಇತ್ತು, ಆದೇಶವನ್ನ ಪಾಲನೆಯನ್ನ ಮಾಡಿದರೆ ಇವತ್ತು ಅಧಿಕೃತವಾಗಿ ಸಾಂಕೇತಿಕವಾಗಿ ವಿಜಯನಗರ ಜಿಲ್ಲೆಯಲ್ಲಿ ಈ ಕ್ಯಾಪ್ ಅನ್ನ ವಿತರಣೆ ಮಾಡಿ ಸಂಪೂರ್ಣವಾಗಿ ಇನ್ನು ಮುಂದೆ ತಮ್ಮ ಕಾರ್ಯದಕ್ಷತೆ ಮತ್ತು ಅದರ ಜೊತೆಗೆ ಕ್ಯಾಪ್ ಅನ್ನ ನಿರಾಳತೆಯ ಬಗ್ಗೆ ಸಿಬ್ಬಂದಿ ಸಾಕಷ್ಟು ನಿರಾಳರಾಗಿದ್ದಾರೆ ಅಂತಾನೆ ಹೇಳ್ಬೋದಾಗಿದೆ. ಹಾಗಾಗಿ ವಿಜಯನಗರ ಜಿಲ್ಲೆಯಲ್ಲಿ ಇವತ್ತು ಅಧಿಕೃತವಾಗಿ ಈ ಒಂದು ಹೊಸ ಕ್ಯಾಪ್ ಅನ್ನ ವಿತರಣೆ ಮಾಡಿ ಸಂಪೂರ್ಣವಾಗಿ ಇಲ್ಲಿ ವಿತರಣೆ ಆದಂತಹ ಎಲ್ಲಾ ಕ್ಯಾಪ್ಗಳಿಗೂ ಎಲ್ಲ ಸಿಬ್ಬಂದಿ ಮತ್ತು ಅಧಿಕಾರಿಗಳು ಎಲ್ಲರೂ ಕೂಡ ಸಾಕ್ಷಿಯಾಗಿದ್ದಾರೆ. ಕೆ ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ವಿಜಯನಗರ. ವಿಜಯನಗರ ಜಿಲ್ಲೆಯ ಪೊಲೀಸ್ ಇಲಾಖೆ ಅಂತೂ ಇಂತೂ ವಿಜಯನಗರ ಜಿಲ್ಲೆಯ ಪೊಲೀಸರಿಗೆ ಹೊಸ ಕ್ಯಾಪ್ ಭಾಗ್ಯವನ್ನ ಕರುಣಿಸಿದೆ. ಈಗಾಗಲೇ ರಾಜ್ಯ ಸರ್ಕಾರದ ಆದೇಶದಂತೆ ಹಳೆಯ ಕ್ಯಾಪ್ ಅನ್ನು ಬದಲಾಗಿ ಹೊಸ ಬ್ಲೂ ಪಿ ಕ್ಯಾಪ್ ಅನ್ನ ಇವತ್ತು ವಿತರಣೆ ಮಾಡ್ತಕ್ಕಂತಹ ಕೆಲಸವನ್ನ ಅಧಿಕೃತವಾಗಿ ವಿಜಯನಗರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಗಳು ಜಾಹ್ನವಿ ಅವರು ಮಾಡಿರ್ತಕ್ಕಂಥದ್ದು. ಅದರ ಜೊತೆಗೆ ವಿಜಯನಗರ ಜಿಲ್ಲೆಯ ಎಲ್ಲಾ ಸಿಬ್ಬಂದಿಗಳಿಗೂ ಕೂಡ ಕೆಳಹಂತದ ಸಿಬ್ಬಂದಿಗಳಿಗೆ ಇವತ್ತು ಈ ಹೊಸ ಕ್ಯಾಪ್ಗಳನ್ನ ವಿತರಣೆ ಮಾಡಿರ್ತಕ್ಕಂಥದ್ದು. ಅದ ವಿಜಯನಗರ ಜಿಲ್ಲೆಯ 3 ವಿಭಾಗದ ಡಿವೈಎಸ್ಪಿಗಳು ಅದರ ಜೊತೆಗೆ ಸಿಬ್ಬಂದಿಗಳು ಸೇರಿದಂತೆ ಎಲ್ಲಾ ಅಧಿಕಾರಿಗಳು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥದ್ದು. ರಾಜ್ಯ ಸರ್ಕಾರದ ಆದೇಶದಂತೆ ಹಳೆಯ ಕ್ಯಾಪ್ಗಳನ್ನ ಬಿಟ್ಟು ಹೊಸ ಕ್ಯಾಪ್ಗಳನ್ನ ಧರಿಸಬೇಕು ಅಂತಕ್ಕಂತಹ ಏನು ಆದೇಶ ಇತ್ತು, ಆದೇಶವನ್ನ ಪಾಲನೆಯನ್ನ ಮಾಡಿದರೆ ಇವತ್ತು ಅಧಿಕೃತವಾಗಿ ಸಾಂಕೇತಿಕವಾಗಿ ವಿಜಯನಗರ ಜಿಲ್ಲೆಯಲ್ಲಿ ಈ ಕ್ಯಾಪ್ ಅನ್ನ ವಿತರಣೆ ಮಾಡಿ ಸಂಪೂರ್ಣವಾಗಿ ಇನ್ನು ಮುಂದೆ ತಮ್ಮ ಕಾರ್ಯದಕ್ಷತೆ ಮತ್ತು ಅದರ ಜೊತೆಗೆ ಕ್ಯಾಪ್ ಅನ್ನ ನಿರಾಳತೆಯ ಬಗ್ಗೆ ಸಿಬ್ಬಂದಿ ಸಾಕಷ್ಟು ನಿರಾಳರಾಗಿದ್ದಾರೆ ಅಂತಾನೆ ಹೇಳ್ಬೋದಾಗಿದೆ. ಹಾಗಾಗಿ ವಿಜಯನಗರ ಜಿಲ್ಲೆಯಲ್ಲಿ ಇವತ್ತು ಅಧಿಕೃತವಾಗಿ ಈ ಒಂದು ಹೊಸ ಕ್ಯಾಪ್ ಅನ್ನ ವಿತರಣೆ ಮಾಡಿ ಸಂಪೂರ್ಣವಾಗಿ ಇಲ್ಲಿ ವಿತರಣೆ ಆದಂತಹ ಎಲ್ಲಾ ಕ್ಯಾಪ್ಗಳಿಗೂ ಎಲ್ಲ ಸಿಬ್ಬಂದಿ ಮತ್ತು ಅಧಿಕಾರಿಗಳು ಎಲ್ಲರೂ ಕೂಡ ಸಾಕ್ಷಿಯಾಗಿದ್ದಾರೆ. ಕೆ ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ವಿಜಯನಗರ. ವಿಜಯನಗರ ಜಿಲ್ಲೆಯ ಪೊಲೀಸ್ ಇಲಾಖೆ ಅಂತೂ ಇಂತೂ ವಿಜಯನಗರ ಜಿಲ್ಲೆಯ ಪೊಲೀಸರಿಗೆ ಹೊಸ ಕ್ಯಾಪ್ ಭಾಗ್ಯವನ್ನ ಕರುಣಿಸಿದೆ. ಈಗಾಗಲೇ ರಾಜ್ಯ ಸರ್ಕಾರದ ಆದೇಶದಂತೆ ಹಳೆಯ ಕ್ಯಾಪ್ ಅನ್ನು ಬದಲಾಗಿ ಹೊಸ ಬ್ಲೂ ಪಿ ಕ್ಯಾಪ್ ಅನ್ನ ಇವತ್ತು ವಿತರಣೆ ಮಾಡ್ತಕ್ಕಂತಹ ಕೆಲಸವನ್ನ ಅಧಿಕೃತವಾಗಿ ವಿಜಯನಗರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಗಳು ಜಾಹ್ನವಿ ಅವರು ಮಾಡಿರ್ತಕ್ಕಂಥದ್ದು. ಅದರ ಜೊತೆಗೆ ವಿಜಯನಗರ ಜಿಲ್ಲೆಯ ಎಲ್ಲಾ ಸಿಬ್ಬಂದಿಗಳಿಗೂ ಕೂಡ ಕೆಳಹಂತದ ಸಿಬ್ಬಂದಿಗಳಿಗೆ ಇವತ್ತು ಈ ಹೊಸ ಕ್ಯಾಪ್ಗಳನ್ನ ವಿತರಣೆ ಮಾಡಿರ್ತಕ್ಕಂಥದ್ದು. ಅದ ವಿಜಯನಗರ ಜಿಲ್ಲೆಯ 3 ವಿಭಾಗದ ಡಿವೈಎಸ್ಪಿಗಳು ಅದರ ಜೊತೆಗೆ ಸಿಬ್ಬಂದಿಗಳು ಸೇರಿದಂತೆ ಎಲ್ಲಾ ಅಧಿಕಾರಿಗಳು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥದ್ದು. ರಾಜ್ಯ ಸರ್ಕಾರದ ಆದೇಶದಂತೆ ಹಳೆಯ ಕ್ಯಾಪ್ಗಳನ್ನ ಬಿಟ್ಟು ಹೊಸ ಕ್ಯಾಪ್ಗಳನ್ನ ಧರಿಸಬೇಕು ಅಂತಕ್ಕಂತಹ ಏನು ಆದೇಶ ಇತ್ತು, ಆದೇಶವನ್ನ ಪಾಲನೆಯನ್ನ ಮಾಡಿದರೆ ಇವತ್ತು ಅಧಿಕೃತವಾಗಿ ಸಾಂಕೇತಿಕವಾಗಿ
ವಿಜಯನಗರ ಜಿಲ್ಲೆಯಲ್ಲಿ ಈ ಕ್ಯಾಪ್ ಅನ್ನ ವಿತರಣೆ ಮಾಡಿ ಸಂಪೂರ್ಣವಾಗಿ ಇನ್ನು ಮುಂದೆ ತಮ್ಮ ಕಾರ್ಯದಕ್ಷತೆ ಮತ್ತು ಅದರ ಜೊತೆಗೆ ಕ್ಯಾಪ್ ಅನ್ನ ನಿರಾಳತೆಯ ಬಗ್ಗೆ ಸಿಬ್ಬಂದಿ ಸಾಕಷ್ಟು ನಿರಾಳರಾಗಿದ್ದಾರೆ ಅಂತಾನೆ ಹೇಳ್ಬೋದಾಗಿದೆ. ಹಾಗಾಗಿ ವಿಜಯನಗರ ಜಿಲ್ಲೆಯಲ್ಲಿ ಇವತ್ತು ಅಧಿಕೃತವಾಗಿ ಈ ಒಂದು ಹೊಸ ಕ್ಯಾಪ್ ಅನ್ನ ವಿತರಣೆ ಮಾಡಿ ಸಂಪೂರ್ಣವಾಗಿ ಇಲ್ಲಿ ವಿತರಣೆ ಆದಂತಹ ಎಲ್ಲಾ ಕ್ಯಾಪ್ಗಳಿಗೂ ಎಲ್ಲ ಸಿಬ್ಬಂದಿ ಮತ್ತು ಅಧಿಕಾರಿಗಳು ಎಲ್ಲರೂ ಕೂಡ ಸಾಕ್ಷಿಯಾಗಿದ್ದಾರೆ. ಕೆ ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ವಿಜಯನಗರ. ವಿಜಯನಗರ ಜಿಲ್ಲೆಯ ಪೊಲೀಸ್ ಇಲಾಖೆ ಅಂತೂ ಇಂತೂ ವಿಜಯನಗರ ಜಿಲ್ಲೆಯ ಪೊಲೀಸರಿಗೆ ಹೊಸ ಕ್ಯಾಪ್ ಭಾಗ್ಯವನ್ನ ಕರುಣಿಸಿದೆ. ಈಗಾಗಲೇ ರಾಜ್ಯ ಸರ್ಕಾರದ ಆದೇಶದಂತೆ ಹಳೆಯ ಕ್ಯಾಪ್ ಅನ್ನು ಬದಲಾಗಿ ಹೊಸ ಬ್ಲೂ ಪೀಕ್ ಕ್ಯಾಪ್ ಅನ್ನ ಇವತ್ತು ವಿತರಣೆ ಮಾಡ್ತಕ್ಕಂತಹ ಕೆಲಸವನ್ನ ಅಧಿಕೃತವಾಗಿ ವಿಜಯನಗರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಜಾಹ್ನವಿ ಅವರು ಮಾಡಿರ್ತಕ್ಕಂಥದ್ದು. ಅದರ ಜೊತೆಗೆ ವಿಜಯನಗರ ಜಿಲ್ಲೆಯ ಎಲ್ಲಾ ಸಿಬ್ಬಂದಿಗಳಿಗೂ ಕೂಡ ಕೆಳಹಂತದ ಸಿಬ್ಬಂದಿಗಳಿಗೆ ಇವತ್ತು ಈ ಹೊಸ ಕ್ಯಾಪ್ ಗಳನ್ನ ವಿತರಣೆ ಮಾಡಿರ್ತಕ್ಕಂಥದ್ದು. ವಿಜಯನಗರ ಜಿಲ್ಲೆಯ 3 ವಿಭಾಗದ ಡಿವೈಎಸ್ಪಿಗಳು ಅದರ ಜೊತೆಗೆ ಸಿಬ್ಬಂದಿಗಳು ಸೇರಿದಂತೆ ಎಲ್ಲಾ ಅಧಿಕಾರಿಗಳು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥದ್ದು. ರಾಜ್ಯ ಸರ್ಕಾರದ ಆದೇಶದಂತೆ ಹಳೆಯ ಕ್ಯಾಪ್ ಗಳನ್ನ ಬಿಟ್ಟು ಹೊಸ ಕ್ಯಾಪ್ ಗಳನ್ನ ಧರಿಸಬೇಕು ಅಂತಕ್ಕಂತಹ ಏನು ಆದೇಶ ಇತ್ತು, ಆದೇಶವನ್ನ ಪಾಲನೆಯನ್ನ ಮಾಡಿದರೆ ಇವತ್ತು ಅಧಿಕೃತವಾಗಿ ಸಾಂಕೇತಿಕವಾಗಿ ವಿಜಯನಗರ ಜಿಲ್ಲೆಯಲ್ಲಿ ಈ ಕ್ಯಾಪ್ ಅನ್ನ ವಿತರಣೆ ಮಾಡಿ ಸಂಪೂರ್ಣವಾಗಿ ಇನ್ನು ಮುಂದೆ ತಮ್ಮ ಕಾರ್ಯದಕ್ಷತೆ ಮತ್ತು ಅದರ ಜೊತೆಗೆ ಕ್ಯಾಪ್ ಅನ್ನ ನಿರಾಳತೆಯ ಬಗ್ಗೆ ಸಿಬ್ಬಂದಿ ಸಾಕಷ್ಟು ನಿರಾಳರಾಗಿದ್ದಾರೆ ಅಂತಾನೆ ಹೇಳ್ಬೋದಾಗಿದೆ. ಹಾಗಾಗಿ ವಿಜಯನಗರ ಜಿಲ್ಲೆಯಲ್ಲಿ ಇವತ್ತು ಅಧಿಕೃತವಾಗಿ ಈ ಒಂದು ಹೊಸ ಕ್ಯಾಪ್ ಅನ್ನ ವಿತರಣೆ ಮಾಡಿ ಸಂಪೂರ್ಣವಾಗಿ ಇಲ್ಲಿ ವಿತರಣೆ ಆದಂತಹ ಎಲ್ಲಾ ಕ್ಯಾಪ್ಗಳಿಗೂ ಎಲ್ಲ ಸಿಬ್ಬಂದಿ ಮತ್ತು ಅಧಿಕಾರಿಗಳು ಎಲ್ಲರೂ ಕೂಡ ಸಾಕ್ಷಿಯಾಗಿದ್ದಾರೆ. ಕೆ ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ವಿಜಯನಗರ. ವಿಜಯನಗರ ಜಿಲ್ಲೆಯ ಪೊಲೀಸ್ ಇಲಾಖೆ ಅಂತೂ ಇಂತೂ ವಿಜಯನಗರ ಜಿಲ್ಲೆಯ ಪೊಲೀಸರಿಗೆ ಹೊಸ ಕ್ಯಾಪ್ ಭಾಗ್ಯವನ್ನ ಕರುಣಿಸಿದೆ. ಈಗಾಗಲೇ ರಾಜ್ಯ ಸರ್ಕಾರದ ಆದೇಶದಂತೆ ಹಳೆಯ ಕ್ಯಾಪ್ ಅನ್ನು ಬದಲಾಗಿ ಹೊಸ ಬ್ಲೂ ಪೀಕ್ ಕ್ಯಾಪ್ ಅನ್ನ ಇವತ್ತು ವಿತರಣೆ ಮಾಡ್ತಕ್ಕಂತಹ ಕೆಲಸವನ್ನ ಅಧಿಕೃತವಾಗಿ ವಿಜಯನಗರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಜಾಹ್ನವಿ ಅವರು ಮಾಡಿರ್ತಕ್ಕಂಥದ್ದು. ಅದರ ಜೊತೆಗೆ ವಿಜಯನಗರ ಜಿಲ್ಲೆಯ ಎಲ್ಲಾ ಸಿಬ್ಬಂದಿಗಳಿಗೂ ಕೂಡ ಕೆಳಹಂತದ ಸಿಬ್ಬಂದಿಗಳಿಗೆ ಇವತ್ತು ಈ ಹೊಸ ಕ್ಯಾಪ್ ಗಳನ್ನ ವಿತರಣೆ ಮಾಡಿರ್ತಕ್ಕಂಥದ್ದು. ವಿಜಯನಗರ ಜಿಲ್ಲೆಯ 3 ವಿಭಾಗದ ಡಿವೈಎಸ್ಪಿಗಳು ಅದರ ಜೊತೆಗೆ ಸಿಬ್ಬಂದಿಗಳು ಸೇರಿದಂತೆ ಎಲ್ಲಾ ಅಧಿಕಾರಿಗಳು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥದ್ದು. ರಾಜ್ಯ ಸರ್ಕಾರದ ಆದೇಶದಂತೆ ಹಳೆಯ ಕ್ಯಾಪ್ ಗಳನ್ನ ಬಿಟ್ಟು ಹೊಸ ಕ್ಯಾಪ್ ಗಳನ್ನ ಧರಿಸಬೇಕು ಅಂತಕ್ಕಂತಹ ಏನು ಆದೇಶ ಇತ್ತು, ಆದೇಶವನ್ನ ಪಾಲನೆಯನ್ನ ಮಾಡಿದರೆ ಇವತ್ತು ಅಧಿಕೃತವಾಗಿ ಸಾಂಕೇತಿಕವಾಗಿ ವಿಜಯನಗರ ಜಿಲ್ಲೆಯಲ್ಲಿ ಈ ಕ್ಯಾಪ್ ಅನ್ನ ವಿತರಣೆ ಮಾಡಿ ಸಂಪೂರ್ಣವಾಗಿ ಇನ್ನು ಮುಂದೆ ತಮ್ಮ ಕಾರ್ಯದಕ್ಷತೆ ಮತ್ತು ಅದರ ಜೊತೆಗೆ ಕ್ಯಾಪ್ ಅನ್ನ ನಿರಾಳತೆಯ ಬಗ್ಗೆ ಸಿಬ್ಬಂದಿ ಸಾಕಷ್ಟು ನಿರಾಳರಾಗಿದ್ದಾರೆ ಅಂತಾನೆ ಹೇಳ್ಬೋದಾಗಿದೆ. ಹಾಗಾಗಿ ವಿಜಯನಗರ ಜಿಲ್ಲೆಯಲ್ಲಿ ಇವತ್ತು ಅಧಿಕೃತವಾಗಿ ಈ ಒಂದು ಹೊಸ ಕ್ಯಾಪ್ ಅನ್ನ ವಿತರಣೆ ಮಾಡಿ ಸಂಪೂರ್ಣವಾಗಿ ಇಲ್ಲಿ ವಿತರಣೆ ಆದಂತಹ ಎಲ್ಲಾ ಕ್ಯಾಪ್ಗಳಿಗೂ ಎಲ್ಲ ಸಿಬ್ಬಂದಿ ಮತ್ತು ಅಧಿಕಾರಿಗಳು ಎಲ್ಲರೂ ಕೂಡ ಸಾಕ್ಷಿಯಾಗಿದ್ದಾರೆ. ಕೆ ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ವಿಜಯನಗರ.